ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ ಡೈಲಿ ಇನ್ಸೆಂಟಿವ್ ವರ್ಸಸ್ ಝೊಮ್ಯಾಟೊ ಡೈಲಿ ಇನ್ಸೆಂಟಿವ್ನ ನಾವು ಕಂಪೇರ್ ಮಾಡಿ ನೋಡೋಣ. ಅಂದರೆ ಸ್ವಿಗ್ಗಿಯಲ್ಲೂ ಕೂಡ ಇವಾಗ ಡೈಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ, ಝೊಮ್ಯಾಟೊದಲ್ಲೂ ಕೂಡ ಡೈಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ. ಅಂದರೆ ಇನ್ಸೆಂಟಿವ್ನ ಕಂಪೇರ್ ಮಾಡಿ ನೋಡೋಣ, ಅಂದರೆ ಏನೆಲ್ಲ ಕಂಡೀಷನ್ ಇದೆ, ಯಾವುದ್ರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಬನ್ನಿ ಇವಾಗ ಮೊದಲನೇದಾಗಿ ಸ್ವಿಗ್ಗಿಯಲ್ಲಿ ಏನು ಇನ್ಸೆಂಟಿವ್ ಕೊಟ್ಟಿದ್ದಾನೆ, ಝೊಮ್ಯಾಟೊದಲ್ಲಿ ಏನು ಇನ್ಸೆಂಟಿವ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ಇವಾಗ ಕಂಪೇರ್ ಮಾಡಿ ನೋಡೋಣ. ಎರಡು ಮೊಬೈಲು ಕೂಡ ತೊಗೊಂಡಿರ್ತೀನಿ, ಜೊತೆಲಿ ನಾನು ಸ್ಕ್ರೀನಲ್ಲಿ ಕೂಡ ನಿಮಗೆ ಹಾಕಿರ್ತೀನಿ, ಎರಡು ಸ್ಕ್ರೀನಲ್ಲೂ ಕೂಡ ನಿಮಗೂ ಕಾಣಿಸೋಕೆ ಹಾಕಿರ್ತೀನಿ. ನೋಡಿ, ಮೊದಲನೇದಾಗಿ ಸ್ವಿಗ್ಗಿಯಲ್ಲಿ ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಎಷ್ಟಪ್ಪ ಇದೆ ಅಂತ ಅಂದರೆ ಇನ್ಸೆಂಟಿವಲ್ಲಿ ಡೈಲಿ ಇನ್ಸೆಂಟಿವ್ ಇದು ಕೂಡ ಡೈಲಿ ಇನ್ಸೆಂಟಿವ್. ಅಂದರೆ ಒಂದೇ ದಿವಸ ತೊಗೊಂಡಿದ್ದೀನಿ ನಾನು, ಅಂದರೆ ವೆಡ್ನೆಸ್ಡೇ, ಇವತ್ತು ಬುಧವಾರದ್ದೇ ತೊಗೊಂಡಿರೋದು ಎರಡು ಕೂಡ. ಎರಡರಲ್ಲೂ ಕೂಡ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನೋಡಿ, ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಬಂದು ಸ್ವಿಗ್ಗಿಯಲ್ಲಿ 500 ರೂಪಾಯಿ ಇದೆ. ಅದೇ ನಾವೇನಾದ್ರು ಝೊಮ್ಯಾಟೊ ಹೋಗ್ತೀವಿ ಅಂತ ಅಂದರೆ 417 ರೂಪಾಯಿ ಇದೆ. ಬಟ್ 35 ಆರ್ಡರ್ ಮಾಡಬೇಕು ಸ್ವಿಗ್ಗಿಯಲ್ಲಿ, ಝೊಮ್ಯಾಟೊದಲ್ಲಿ 29 ಆರ್ಡರ್ ಮಾಡಬೇಕು. ಇದು ಆರ್ಡರ್ ಡಿಫ್ರೆನ್ಸು ಏನು ಅಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಏನು ಗೊತ್ತಾ, ಈಗ ಸ್ವಿಗ್ಗಿಲಿ ಏನಾದ್ರು 5 ಕಿಲೋಮೀಟರ್ ಏನಾದ್ರು ಮೇಲೆ ಹೋದರೆ 1.5 ಆರ್ಡರು, 10 ಕಿಲೋಮೀಟ್ರ್ ಮೇಲೆ ಹೋದರೆ 2 ಆರ್ಡರು, ಈ ಥರ ಕೌಂಟ್ ಮಾಡಿ ಕೊಡ್ತಾನೆ. ಅಂದರೆ ಲಾಸ್ಟ್ ಡ್ರಾಪ್ ಇರುತ್ತಲ್ಲ, ಅದು ಈ ಥರ ಸ್ವಿಗ್ಗಿಯಲ್ಲಿ ಕೌಂಟ್ ಮಾಡಿಕೊಡ್ತಾನೆ ಎಕ್ಸ್ಟ್ರಾ. ಬಟ್ ಝೊಮ್ಯಾಟೊದಲ್ಲಿ ಆ ಥರ ಇಲ್ಲ. ಝೊಮ್ಯಾಟೊದಲ್ಲಿ 29 ಆರ್ಡರ್ ಅಂದರೆ 29 ಆರ್ಡರ್ನು ಕೂಡ ನೀವು ಡ್ರಾಪ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾ 1.5 ಆರ್ಡರು, 2 ಆರ್ಡರು ಈ ಥರ ಸಿಗಲ್ಲ ಝೊಮ್ಯಾಟೊದಲ್ಲಿ. ಅದರಿಂದಾಗಿ ಆಲ್ಮೋಸ್ಟ್ ಅಲ್ಲಿ ಸೇಮೇ ಬರುತ್ತೆ. ಅಂದರೆ ಏನಕ್ಕೆ ಅಂತ ಅಂದರೆ ಲಾಂಗ್ ಆರ್ಡ್ರುಗಳು ಈಗ 15 ಕಿಲೋಮೀಟ್ರ್ ಹೋದರೂ ಝೊಮ್ಯಾಟೊದಲ್ಲಿ ಒಂದೇ ಆರ್ಡರ್ ಲೆಕ್ಕನೇ. ಬಟ್ ಇಲ್ಲೇನಾದರೂ ನಾವು 10 ಕಿಲೋಮೀಟರ್ ಮೇಲೆ ಹೋಗ್ತೀವಿ ಅಂತಂದರೆ 2 ಆರ್ಡರು ಈ ಥರ ಎಲ್ಲ ಕೌಂಟ್ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಝೊಮ್ಯಾಟೊದಾಗ ಕಂಪೇರ್ ಮಾಡ್ಕೊಂಡು ಈಗ 29 ಆರ್ಡರ್ ಕೊಟ್ಟಿದ್ದಾನೆ ಅಂದರೆ 6 ಆರ್ಡರ್ ಡಿಫ್ರೆನ್ಸ್ ಇದೆ. 6 ಆರ್ಡರ್ ಅದ್ರಲ್ಲಿ ಕವರ್ ಅಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸುತ್ತೆ. ಝೊಮ್ಯಾಟೊದಲ್ಲಿ 6 ಕಿಲೋಮೀಟ್ರ್, 7 ಕಿಲೋಮೀಟ್ರು, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್ ತಕ್ಕನ ಕೊಟ್ಟಿರ್ತಾನೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಆ ಲಾಂಗ್ ಬಂದಾಗ ಇದು ಆರ್ಡ್ರ್ ಕೌಂಟ್ ಇದು ಸ್ವಲ್ಪ ಜಾಸ್ತಿ ಬೇಗ ಆಗುತ್ತೆ ಸ್ವಿಗ್ಗಿಯಲ್ಲಿ. ಅದರಿಂದಾಗಿ ಅಂತ ಮೇಜರ್ ಡಿಫ್ರೆನ್ಸ್ ಏನು ಅನಿಸುತ್ತೆ ಇಲ್ಲ. ಬಟ್ ಏನು ಅಂತ ಅಂದರೆ ಅಮೌಂಟು ಸ್ವಿಗ್ಗಿಯಲ್ಲಿ ಜಾಸ್ತಿ ಇದೆ. ಅಂದರೆ 500 ರೂಪಾಯಿ ಕೊಡ್ತಾ ಇದ್ದಾನೆ. ಬಟ್ ಝೊಮ್ಯಾಟೊದಲ್ಲಿ 417 ರೂಪಾಯಿ ಕೊಟ್ಟಿದೆ. ಅಂದರೆ ಆರ್ಡ್ರ್ ಹೇಳ್ತಲ್ವಾ, ಟೋಟಲಿಗೆ 6 ಆರ್ಡರ್ ಡಿಫ್ರೆನ್ಸ್ ಇದೆ. ಅಂದರೆ ಕಿಲೋಮೀಟರ್ ವೈಸ್ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಸೇಮ್ ಆಲ್ಮೋಸ್ಟ್ ಅಲ್ಲಿ ಇದು ಕೂಡ ಅಲ್ಲಿಗೆ ಬರುತ್ತೆ. ಇದು ಝೊಮ್ಯಾಟೊದಲ್ಲೂ ಅಷ್ಟೇ ಮಾಡ್ದಂಗೆ ಆಗುತ್ತೆ. ಬಟ್ ಏನು ಅಂತ ಅಂದರೆ ಝೊಮ್ಯಾಟೊದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಪೇ, ಈಗ ಸ್ವಿಗ್ಗಿ ಕಂಪೇರ್ ಮಾಡ್ಕೊಂಡ್ರೆ ಝೊಮ್ಯಾಟೊದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಪೇ ಜಾಸ್ತಿ ಕೊಡೋಲ್ಲ. ಅದರಿಂದಾಗಿ ಅಲ್ಲಿ ಕವರ್ ಅಪ್ ಆಗುತ್ತೆ. ನನಗೆ ಅನ್ನಿಸ್ದಂಗೆ ಈಗ ಮ್ಯಾಕ್ಸಿಮಮ್ ನಾವೇನಾದರೂ ಮಾಡ್ತೀವಿ ಅಂತ ಅಂದರೆ ನನಗೀಗ ಬೆಸ್ಟ್ ಅನ್ನಿಸ್ತಾ ಇರೋದು ಸ್ವಿಗ್ಗಿಯಲ್ಲಿ 35 ಆರ್ಡ್ರು 500 ರೂಪಾಯಿ ಇದೆಯಲ್ಲ, ಇದೇ ಬೆಸ್ಟ್ ಅನ್ನಿಸ್ತಾ ಇದೆ. ಈಗ 11 ಗಿಗ್ಗು 29 ಆರ್ಡ್ರ್ ಏನಿದೆಯೋ ಝೊಮ್ಯಾಟೊದಲ್ಲಿ ಸ್ವಲ್ಪ ಕಷ್ಟನೇ 29 ಆರ್ಡ್ರ್ ಕೂಡ ಮಾಡೋದು ಝೊಮ್ಯಾಟೊದಲ್ಲಿ. ಬಟ್ ಸ್ವಿಗ್ಗಿಯಲ್ಲಿ ಹೇಳ್ತಾವೆ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ 1.5 ಆರ್ಡ್ರು, 2 ಆರ್ಡ್ರು ಈ ಥರ ಆ್ಯಡ್ ಆಗುತ್ತಲ್ಲ. ಅದರಿಂದಾಗಿ ಇದ್ರಾಗ 29 ಮಾಡೋದು ಒಂದೇ, ಇಲ್ಲಿ 35 ಮಾಡೋದು ಕೂಡ ಒಂದೇ. ಬಟ್ ನಮಗೇನಂತಂದರೆ ಅಮೌಂಟ್ ಸ್ವಲ್ಪ ಇಲ್ಲಿ ಸ್ವಿಗ್ಗಿಯಲ್ಲಿ ಜಾಸ್ತಿ ಸಿಗ್ತಾಯಿದೆ. 500 ರೂಪಾಯಿ ಸಿಗ್ತಾಯಿದೆ, ಇದರಲ್ಲಿ 417 ರೂಪಾಯಿ ಸಿಗ್ತಾಯಿದೆ. ಆಮೇಲೆ ನೆಕ್ಸ್ಟ್ ಈಗ ಕಂಡೀಷನ್ಗಳನ್ನ ನೋಡ್ಬೋಣ. ಕಂಡೀಷನ್ಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅದು ಎರಡು ಕೂಡ ಅಣ್ಣ ತಮ್ಮ ಇದ್ದಂಗೆ. ಇದರಲ್ಲಿ ಜಾಸ್ತಿ ಮೇಜರ್ ಡಿಫ್ರೆನ್ಸ್ ಏನಿರಲ್ಲ. ಈಗ ಸ್ವಿಗ್ಗಿಲಿ ಏನು ಮಾಡ್ತಾಯಿನೋ ಝೊಮ್ಯಾಟೊದಲ್ಲಿ ಅದೇ ಮಾಡ್ತಾಯಿರ್ತಾನೆ. ಬಟ್ ಹೇಳ್ತಾವೆ ವರ್ಕಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ, ಮೇಜರ್ ಡಿಫ್ರೆನ್ಸ್ ಏನಿರಲ್ಲ, ಒಂದು ಚೂರು ಅಷ್ಟೇ ಚೇಂಜಸ್ ಇರೋದು. ಇದರಲ್ಲೂ ಕೂಡ ಒಂದು ಆರ್ಡರ್ಗಿಂತ ಜಾಸ್ತಿ ಡಿನೈ ಮಾಡೋಂಗಿಲ್ಲ ಝೊಮ್ಯಾಟೊದಲ್ಲಿ. ಆಮೇಲೆ ಇದರಲ್ಲೂ ಅಷ್ಟೇ ಸೇಮ್, ಒಂದು ಆರ್ಡರ್ಗಿಂತ ಜಾಸ್ತಿ ರಿಜೆಕ್ಟ್ ಮಾಡೋಂಗಿಲ್ಲ ಸ್ವಿಗ್ಗಿಲಿ, ಅದು ಕೂಡ ಸೇಮ್ ಇದೆ. ಆಮೇಲೆ ಇವ್ರ ಹತ್ರ ಗಿಗ್ ಇದೆ, ಇವ್ರ ಹತ್ರ ಶಿಫ್ಟ್ ಇದೆ ಅಷ್ಟೇ. ಈಗ ಬುಕ್ ಮಾಡುವಂಥ ಶಿಫ್ಟ್ನ ಒಂದಕ್ಕಿಂತ ಜಾಸ್ತಿ ಕ್ಯಾನ್ಸಲ್ ಮಾಡೋಂಗಿಲ್ಲ ಈ ಸ್ವಿಗ್ಗಿಯಲ್ಲಿ. ಇದೇ ರೀತಿ ಇವ್ರಲ್ಲೂ ಕೂಡ ಗಿಗ್ ಏನಿದೆಯೋ ಗಿಗ್ಗೂ ಕೂಡ ಇಲ್ಲಿ ಒಂದು ಇನ್ಕಂಪ್ಲೀಟ್ ಮಾಡೋದು ಅಷ್ಟೇ, ಒಂದಕ್ಕಿಂತ ಜಾಸ್ತಿ ಇನ್ಕಂಪ್ಲೀಟ್ ಮಾಡೋಂಗಿಲ್ಲ, ಆ ಥರ ಇದೆ. ಅದಾದಮೇಲಿಂದ ಒಂದು ಆರ್ಡರ್ ಕ್ಯಾನ್ಸಲೇಷನ್ನು. ಬಟ್ ಇಲ್ಲಿ ಇದು ಒಂದು ಆರ್ಡರ್ ಕ್ಯಾನ್ಸಲೇಷನ್ ಅಂತ ಇದೆ ಝೊಮ್ಯಾಟೊದಲ್ಲಿ. ಒಂದಕ್ಕಿಂತ ಜಾಸ್ತಿ ನೀವು ಒಂದಕ್ಕಿಂತ ಜಾಸ್ತಿ ಆರ್ಡರ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಝೊಮ್ಯಾಟೊದಲ್ಲಿದೆ. ಬಟ್ ಡು ನಾಟ್ ಕ್ಯಾನ್ಸಲ್ ಮೋರ್ ದೆನ್ ಒಂದು ಬುಕ್ ಶಿಫ್ಟ್. ಅಂದರೆ ನಾವು ಏನು ಶಿಫ್ಟ್ ಬುಕ್ ಮಾಡ್ಕೊಂಡಿರ್ತೀವೋ ಆ ಶಿಫ್ಟ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ, ಅಂದರೆ ಬುಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಇದೆ. ಇದರಲ್ಲಿ ಪೆನಾಲ್ಟಿ ಆಗ್ತಾನೆ, 5 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಪೆನಾಲ್ಟಿ ಆಗ್ತಾನೆ. ಬಟ್ ಏನಂತ ಅಂದರೆ 2 ಅವರ್ಗಿಂತ ಮುಂಚೆನೇ ನಾವು ಕ್ಯಾನ್ಸಲ್ ಮಾಡ್ಕೊಬೇಕಾಗುತ್ತೆ. 2 ಅವರ್ ಹತ್ರದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲೂ ಕೂಡ ಇದು ಕ್ಯಾನ್ಸಲ್ ಆಗೋದು. ನಾವೇನಾರು ಹೋಗಿ ಡ್ಯೂಟಿಗೆ ಹೋಗಿಲ್ಲ ಅಂತಂದರೆ ಅದು ಕೂಡ ಇನ್ಕಂಪ್ಲೀಟ್ ಆಗುತ್ತೆ. ಒಂದಕ್ಕಿಂತ ಜಾಸ್ತಿ ಇನ್ಕಂಪ್ಲೀಟ್ ಮಾಡೋಂಗಿಲ್ವಲ್ಲ, ಸೇಮ್ ಅದೇ ರೀತಿಯೇ ಎರಡೂ ಕೂಡ ಸೇಮ್ ಅದೇ ರೀತಿಯೇ ವರ್ಕೌಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲಾಗಿನ್ ಅವರ್ ಕೊಡಬೇಕು. ಎರಡರಲ್ಲೂ ಕೂಡ ಏನಂತ ಅಂದರೆ ಪೀಕ್ ಅವರಲ್ಲಿ ಈಗ 12 ಗಂಟೆಯಿಂದ 3 ಗಂಟೆ ತನಕ ಝೊಮ್ಯಾಟೊದಲ್ಲಿ 2.5 ಅವರ್ ಕೊಡಬೇಕು. ಅದೇ ನಾವೇನಾದ್ರು ಸ್ವಿಗ್ಗಿಗೆ ಹೋಗ್ತೀವಿ ಅಂತ ಅಂದರೆ ಇದರಲ್ಲಿ ಜಾಸ್ತಿ ಅವರ್ ನಾವು ಕೊಡಬೇಕಾಗಿರುತ್ತೆ. ಮಿನಿಮಮ್ ಲಾಗಿನ್ ಬಂದುಬಿಟ್ಟು 7 ಗಂಟೆಯಿಂದ 11 ಗಂಟೆವರೆಗೂ ನೈಟ್ ಇದೆಯಲ್ಲ, ಅದರಲ್ಲಿ 3 ಅವರ್ 45 ನಿಮಿಷ ಕೊಡಬೇಕಾಗುತ್ತೆ ಸ್ವಿಗ್ಗಿಯಲ್ಲಿ. ಆಮೇಲೆ ಮಧ್ಯಾಹ್ನದ 12 ಗಂಟೆಯಿಂದ 4 ಗಂಟೆವರೆಗೂ ಅಷ್ಟೇ 3 ಅವರ್ 45 ನಿಮಿಷ ಕೊಡಬೇಕಾಗುತ್ತೆ. ಅಂದರೆ ಪೀಕ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಲಾಗಿನ್ ಕೊಡಬೇಕಾಗಿರುತ್ತೆ. ಇದರಲ್ಲಿ ಝೊಮ್ಯಾಟೊದಲ್ಲಿ 2.5 ಅವರ್ ಇದೆ, ಅಂದರೆ 3 ಅವರ್ ಕೌಂಟ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ವಿಗ್ಗಿಯಲ್ಲಿ ಏನಂತ ಅಂದರೆ 4 ಅವರು ಜೊತೆಲಿ ಬ್ರೇಕು. ಇದರಲ್ಲಿ ಒಂದು ಅರ್ಧ ಗಂಟೆನಾರು ಮುಂಚೆ ನಾವು ಲಾಗಿನ್ ಆಫ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ
ಲೇಟ್ ಇದೆ ಸ್ವಲ್ಪ, 11 ಗಂಟೆವರೆಗೂ ಮಾಡಬೇಕಲ್ಲ, ಅಂದರೆ 10:45ವರೆಗೂ ಮಾಡಬೇಕು. ಝೊಮ್ಯಾಟೋದಲ್ಲಿ ನೈಟ್ 10 ಗಂಟೆವರೆಗೂ ಮಾಡಬೇಕು. ಈ ರೀತಿ ಇದೆ. ಅಂದರೆ ಟಾರ್ಗೆಟ್ ಏನಾದ್ರು ಕಂಪ್ಲೀಟ್ ಆಯಿತು ನಮ್ಮದು ಅಂತ ಅಂದರೆ ಇಷ್ಟು ಇರಬೇಕಾಗುತ್ತೆ ಸ್ವಿಗ್ಗಿಯಲ್ಲಿ. ಸ್ವಿಗ್ಗಿಯಲ್ಲಿ ಒಂದು ಟ್ರಿಕ್ಸ್ ಇದೆ, ಅದನ್ನು ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಬೇಕಾದ್ರೆ ನಾವು ಬೇಗ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ ಆ ರೀತಿ ನಾವು ಹೋಗ್ಬೋದು. ಅದನ್ನು ಯಾವಾಗಾದ್ರೂ ನಾನು ಒಂದ್ಸಲ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಬಟ್ ಅದೇನು ಗೊತ್ತಾ, ಅದೇನಾದ್ರು ನಾವು ತಿಳಿಸ್ಕೊಟ್ರೆ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಅವರು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾದಂಥ ಸಮಯದಲ್ಲಿ ಅವರು ಏನಾದ್ರು ವೀಡಿಯೋ ನೋಡಿದ್ರೆ ಅದನ್ನು ಅಪ್ಡೇಟ್ ಮಾಡಿ ಕ್ಯಾನ್ಸಲ್ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿಲ್ಲ. ಅಂದರೆ ಸ್ವಿಗ್ಗಿಯಲ್ಲಿ ಮುಂಚೆನೇ ಹೆಂಗೆ ಆಫ್ಲೈನ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅದೇ ಹೇಳ್ತೇವೆ. ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈಗ ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ, ಆ ಥರ ಮಾಡ್ತಾ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೋಡೋಣ, ಟ್ರೈ ಮಾಡೋಣ. ಅದಾದಮೇಲಿಂದ ಈಗ ಇಷ್ಟರಲ್ಲೂ ಕೂಡ ಈಗ ಬೆಸ್ಟು ಯಾವುದಪ್ಪ ಅಂತ ಅಂದರೆ ಇದರಲ್ಲಿ 417 ರೂಪಾಯಿ, ಇದರಲ್ಲಿ 500 ರೂಪಾಯಿ. ಗೈಸ್ ಈಗ ಬೆಸ್ಟು ಅನ್ನೋದಕ್ಕಿಂತ ನಮಗೆ ಮೇಯ್ನ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಗೊತ್ತಾ? ಏನಿಲ್ಲ ಅಂತ ಅಂದ್ರೂ ಎರಡು ಕೂಡ ಸ್ವಿಗ್ಗಿ ಝೊಮ್ಯಾಟೊ ಎರಡು ಏನಿದೆಯೋ ಎರಡು ಕೂಡ ಒಂದೇ ರೀತಿಯಲ್ಲೇ ವರ್ಕ್ ಆಗೋದು. ಅಂದರೆ ಏನು ಈಗ ಇವನು ಡಿಸ್ಟೆನ್ಸ್ ಪೇಲಿ ಈಗ ಕಿಲೋಮೀಟರ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ರೀತಿಯಲ್ಲಿ ಕೊಡ್ತಾನೆ ಝೊಮ್ಯಾಟೋದವನು. ಬಟ್ ಸ್ವಿಗ್ಗಿಯಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ ಪೀಕ್ ಅವರ್ ಟೈಮಲ್ಲಿ ಒಂದು ಸರ್ಜ್ ರೀತಿಯಲ್ಲಿ ಕೊಡ್ತಾನೆ. ಸರ್ಜ್ ರೀತಿಯಲ್ಲಿ ಕೊಟ್ಟಂಥ ಸಮಯದಲ್ಲಿ ಇವನು ಏನು ಝೊಮ್ಯಾಟೋದವನು ಏನು ಕೊಡ್ತಾ ಇದ್ದಾನೋ ಅವನು ಕೂಡ ಅದೇ ಕೊಡ್ತಾ ಇರ್ತಾನೆ. ಅಂದರೆ ಇಬ್ಬರು ಟಾರ್ಗೆಟು ಕೂಡ ಇಷ್ಟೇ ಕೊಡಬೇಕು ಅನ್ನೋದೊಂದು ಇರುತ್ತೆ. ಅದೇ ರೀತಿಯಲ್ಲೇ ನಡ್ಕೊಳ್ತಾ ಹೋಗುತ್ತೆ. ಇಷ್ಟಂತ ಅಂದರೆ ಇಷ್ಟೇ ಮಾಡಬೇಕು, ಇಷ್ಟೇ ಆರ್ಡರ್ ಅಂದರೆ ಇಷ್ಟೇ ಆರ್ಡರ್ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ವರ್ಕ್ ಮಾಡಿಬಿಟ್ಟು ಆಲ್ಮೋಸ್ಟ್ ಸೇಮ್ ಎರಡೂ ಕೂಡ ಒಂದೇ ರೀತಿಯಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಅಂದರೆ ಇನ್ಸೆಂಟಿವ್ ಮುಖಾಂತರ ನೋಡಿದ್ರೆ ಝೊಮ್ಯಾಟೋಗಿಂತ ಸ್ವಲ್ಪ ಸ್ವಿಗ್ಗಿನೇ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ ಇಲ್ಲಿ ಅಮೌಂಟ್ ಸ್ವಲ್ಪ 415 ರೂಪಾಯಿ ತೋರಿಸ್ತಾ ಇದ್ದಾನೆ, ಬಟ್ ಅಲ್ಲಿ 500 ರೂಪಾಯಿ ತೋರಿಸ್ತಾ ಇದ್ದಲ್ಲ, ಅಮೌಂಟ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಅಲ್ಲಿ ಆರ್ಡರ್ ಅಲ್ಲಲ್ಲಿಗೆ ಬರುತ್ತೆ. ಏನಕ್ಕೆ ಅದೇ ನಾನು ನಿಮಗೆ ಲಾಸ್ಟ್ ಟೈಮೇ ಕೂಡ ಹೇಳ್ದಲ್ಲ, ಅದೇ ರೀತಿಯಲ್ಲಿ ಆರ್ಡರ್ಗಳು ಲಾಂಗ್ ಆರ್ಡರ್ ಬಂದ ಸಮಯದಲ್ಲಿ ಸ್ವಿಗ್ಗಿಯಲ್ಲಿ ಆರ್ಡರ್ಗಳು ಆ್ಯಡ್ ಆನ್ ಆಗ್ತಾ ಹೋಗ್ತವೆ. ಬಟ್ ಇಲ್ಲಿ ನಮ್ಮ ಝೊಮ್ಯಾಟೋ ಇದೆಯಲ್ಲ, ಝೊಮ್ಯಾಟೋದಲ್ಲಿ ಯಾವುದು ಕೂಡ ಇಲ್ಲಿ ಆ್ಯಡ್ ಆನ್ ಆಗಲ್ಲ. ಬಟ್ ಇನ್ಸೆಂಟಿವ್ ಕಂಪೇರ್ ಮಾಡ್ಕೊಂಡಾಗ ನನಗೆ ಅನ್ನಿಸ್ದಂಗೆ ಇದರಲ್ಲಿ 29 ಆರ್ಡರ್ ಮಾಡೋದು ಒಂದೇ, ಯಾರು 35 ಆರ್ಡರ್ ಮಾಡೋದು ಒಂದೇ. ಇಷ್ಟು ಮಾಡಬೇಕು ಅಂತಂದರೆ ನಾವು ಏನಿಲ್ಲ ಅಂತ ಅಂದರೂ ಮಿನಿಮಮ್ ನಾವು ಸ್ವಿಗ್ಗಿಯಲ್ಲಾಗಲಿ ಝೊಮ್ಯಾಟೋದಲ್ಲಾಗಲಿ ನಾವು ಟಾರ್ಗೆಟ್ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಮಿನಿಮಮ್ 14ರಿಂದ ಒಂದು 15 ಅವರ್ಗೆ ನಾವು ಡ್ಯೂಟಿ ಮಾಡಲೇಬೇಕಾಗುತ್ತೆ. ಇಷ್ಟೇನಾದ್ರು ಡ್ಯೂಟಿ ಮಾಡಿದ್ರೆ ಮಾತ್ರ ನಾವು ಇನ್ಸೆಂಟಿವ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಅದು ಬಿಟ್ಬಿಟ್ಟು ನಾನು 8 ಅವರ್ ಮಾಡ್ತೀನಿ, 9 ಅವರು ಈ ಥರ ಕಂಪ್ನಿ ರೀತಿಯಲ್ಲಿ ಬಂದು ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ 100% ಎರಡರಲ್ಲೂ ಕೂಡ ಯಾರೊಬ್ಬರು ಕೂಡ ಇದುವರೆಗೂ ನೀವು ಎಲ್ಲಿ ಯಾರನ್ನೇ ನೋಡಿ ಯಾರು ಕೂಡ 8 ಅವರ್ 9 ಅವರಲ್ಲಿ ಈ ಟಾರ್ಗೆಟ್ ಏನು ಸ್ವಿಗ್ಗಿಲೇ ಆಗಲಿ ಝೊಮ್ಯಾಟೋದಲ್ಲೇ ಆಗಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನಾವು ಬಂದು ಆರಾಮಾಗಿ ಕಂಪ್ನಿಲಿ ಮಾಡ್ಕೊಳ್ತೀವಿ ಅಂತಂದರೆ 100% ಸ್ವಿಗ್ಗಿಲೂ ಆಗಲ್ಲ, ಝೊಮ್ಯಾಟೋದಲ್ಲೂ ಆಗಲ್ಲ. ಕೆಲಸ ಜಾಸ್ತಿ ಮಾಡಬೇಕಾಗುತ್ತೆ. ಮಿನಿಮಮ್ ಹೇಳ್ತಾವೆ ಒಂದು 14ರಿಂದ 16 ಅವರ್ ನಾವು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಡೈಲಿ ಇನ್ಸೆಂಟಿವ್ಗಳು ಏನು ಕೊಟ್ಟಿರ್ತಾರೋ ಅದನ್ನು ಅಚೀವ್ಮೆಂಟ್ ಮಾಡ್ಬೋದು. ಆಲ್ಮೋಸ್ಟ್ ಈಗ ಅರ್ನಿಂಗ್ಸ್ ಲೆಕ್ಕಾಚಾರಕ್ಕೆ ಬಂದರೆ ಅರ್ನಿಂಗ್ಸು ಸ್ವಲ್ಪ ಝೊಮ್ಯಾಟೋಗಿಂತ ಸ್ವಿಗ್ಗಿಲಿ ಬೆಟರ್ ಅನಿಸುತ್ತೆ. ಏನಕ್ಕೆ ಅಂತಂದರೆ ಸ್ವಿಗ್ಗಿಲಿ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಇರೋದ್ರಿಂದ ಝೊಮ್ಯಾಟೋ ಕಂಪೇರ್ ಮಾಡಿಕೊಂಡ್ರೆ ಝೊಮ್ಯಾಟೋದಲ್ಲಿ ಕಂಫರ್ಟಬಿಲಿಟಿ ಇದೆ ಎಷ್ಟೊಂದು ಜನಕ್ಕೆ, ಅದಕ್ಕೋಸ್ಕರ ಝೊಮ್ಯಾಟೋ ಮಾಡ್ತಾರೆ. ಬಟ್ ಸ್ವಿಗ್ಗಿಲಿ ಸ್ವಿಗ್ಗಿಲೇ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗೋದು, ಒಂದು 100 ರೂಪಾಯಿ 150 ರೂಪಾಯಿ ಸ್ವಲ್ಪ ಅಷ್ಟೇ ಆಗೋದು. ಮೇಜರ್ ಡಿಫ್ರೆನ್ಸ್ 500 1000 ಈ ಥರ ಏನು ಡಿಫ್ರೆನ್ಸ್ ಆಗಲ್ಲ. ಅದೇ ಕಮ್ಮಿ ಡಿಫ್ರೆನ್ಸ್ ಇರುತ್ತೆ, ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋ ಕಂಪೇರ್ ಮಾಡಿಕೊಂಡ್ರೆ. ನೀವು ಡೈಲಿ ಇನ್ಸೆಂಟಿವ್ ಕಂಪ್ಲೀಟ್ ಮಾಡೋರು ಕೂಡ ಅಷ್ಟೇ. ಬಟ್ ಇಲ್ಲಿ ಕ್ಲಿಯರ್ ವಿನ್ನಿಂಗ್ ಅಂದರೆ ಏನು ಡೈಲಿ ಇನ್ಸೆಂಟಿವ್ ಇದೆಯಾ ಅದರಲ್ಲಿ ಕ್ಲಿಯರ್ ವಿನ್ನರ್ ಯಾರು ಅಂತ ಅಂದರೆ ನನ್ನ ಪ್ರಕಾರ ಇದರಲ್ಲಿ ಸ್ವಿಗ್ಗಿನೇ. 100 ರೂಪೀಸ್ ಜಾಸ್ತಿ ಬರ್ತಾಯಿದೆ ಅಂತ ಅಂದ್ರೂ ಅಲ್ಲಿ ಸ್ವಿಗ್ಗಿನೇ ವಿನ್ನರ್ ಆಗೋದು. ಅದರಿಂದಾಗಿ ನಾನು ಸ್ವಿಗ್ಗಿನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲಿಂದ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತು ಅಂದರೆ ಇವೆರಡು ಇನ್ಸೆಂಟಿವ್ ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್.